ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಹಿಂದಿನಿಂದಲೂ ಏನು ನಮ್ಮ ಭಾರತ ಒಕ್ಕೂಟ ಸರ್ಕಾರ ನೀಟ್ ಪರೀಕ್ಷೆಯನ್ನ ಜಾರಿಗೆ ತಂತು, ಆ ನೀಟ್ ಪರೀಕ್ಷೆಯನ್ನ ಜಾರಿಗೆ ತಂದು ಒಂದಲ್ಲ ಸಾವಿರಾರು ಅವಾಂತರಗಳು, ಒಂದೆರಡು ಅವಾಂತರಗಳ ವರ್ಷ ಅಕ್ರಮ ಸೋರಿಕೆ, ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದಿನಾನೂ ಸರಿಯಾಗಿ ನಡೆಸಿದ ಇತಿಹಾಸ ಇಲ್ಲ ನೀಟ್ ಪರೀಕ್ಷೆದು. ಮೋದಿಯವರ ಭಾರತ ಒಕ್ಕೂಟದ ಪ್ರಧಾನಿ ಮೋದಿಯವರ ಇದಕ್ಕಿಂತ ಅತ್ಯಂತ ದೌರ್ಬಲ್ಯ ದುರಂತ ಆಡಳಿತ ಇನ್ನೊಂದಿಲ್ಲ. ಇದನ್ನ ನಮ್ಮ ಕನ್ನಡ ದೇಶದ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಏನು ಈ ನೀಟ್ ಪರೀಕ್ಷೆದಿಂದ ಭಾರತ ಒಕ್ಕೂಟ ಸರ್ಕಾರ ಯಾತಕ್ ನಡೆಸಬೇಕು? ಇದರಿಂದ ಆಗುವಂತಹ ಪ್ರಯೋಜನಗಳೇನು? ಇದರಿಂದ ಯಾರಿಗ ಪ್ರಯೋಜನ ಆಗುತ್ತೆ? ಇದರಿಂದ ಯಾರಿಗ ಉಪಯೋಗ ಆಗುತ್ತೆ ಹೇಳಿ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಯವರೇ. ಇಷ್ಟೆಲ್ಲ ಅವಾಂತರ ಆಗ್ತಿದ್ರು ನಮ್ಮ ಕನ್ನಡ ದೇಶ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು, ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರಶ್ನೆ ಮಾಡದೆ ಇರೋದೇ ದೊಡ್ಡ ದುರಂತ. ನಮ್ಮ ಕನ್ನಡ ದೇಶದ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೋಬಹುದು, ಕರ್ನಾಟಕದಲ್ಲಿ ನೀಟ್ ಪರೀಕ್ಷೆ ನಡೆಸೋದಿಲ್ಲ, ನಡೆಯೋದಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ಕಟ್ಟುನಿಟ್ಟಿನ ನಿರ್ಧಾರ ತಗೊಳ್ಳೇಬೇಕು ಶತಾಯ. ಇಷ್ಟೆಲ್ಲ ಅವಾಂತರಗಳಾಗಿ ಎಲ್ಲ ತೊಂದರೆಗಳು ಅನುಭವಿಸ್ತಾ ಇದ್ರು ಇವ್ರು ಯಾಕೆ ಕ್ರಮ ತಗೊಂತ ಇಲ್ಲ ನಮ್ಮ ಕನ್ನಡ ದೇಶ ಸರ್ಕಾರದವರು? ರಾಜಸ್ಥಾನದಲ್ಲಿ ಮೊನ್ನೆ ಮೇ 3ನೇ ತಾರೀಕು ನಡೆದಂತಹ ಒಂದು ನೀಟ್ ಪರೀಕ್ಷೆ ಏನು, ಅದರಲ್ಲಿ ಪ್ರಶ್ನೆ ಪತ್ರಿಕೆ ರಾಜಸ್ಥಾನದಲ್ಲಿ ಸೋರಿಕೆ ಆಗಿದ್ದಕ್ಕೆ ಇಡೀ ಫಲಿತಾಂಶ ರದ್ದು ಮಾಡಿದ್ದಾರೆ. ಪರೀಕ್ಷೆಯೇ ರದ್ದು. ಎಲ್ಲೋ ರಾಜಸ್ಥಾನ ದೇಶದಲ್ಲಿ ನಡೆದಿರುವಂತಹ ಒಂದು ಅಕ್ರಮ ಸೋರಿಕೆಗೆ ಭಾರತ ಒಕ್ಕೂಟ ಪೂರ್ತಿ ನೀಟ್ ಪರೀಕ್ಷೆಯನ್ನ ನಡೆಸಿರುವಂತಹ ವ್ಯವಸ್ಥೆಯನ್ನು ರದ್ದು ಮಾಡಿದ್ದಾರೆ. ಇದರಿಂದ ಯಾರಿಗೂ ಉಪಯೋಗ ಇದೆ? ಈ ನೀಟ್ ಪರೀಕ್ಷೆಯಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮಾತ್ರ ಅನುಕೂಲ ಇದೆ. ಏನು ಈ ನೀಟ್ ಪರೀಕ್ಷೆ ತರಬೇತಿ ಕೊಡ್ತೀವಿ ಅಂತ ಬಿಟ್ಟು ಇದ್ಯಾರೋ ಚಿಕ್ಕಬಳ್ಳಾಪುರ ಶಾಸಕರು ಇದಾರಲ್ಲ, ಪ್ರದೀಪ್ ಈಶ್ವರ್, ಆ ಪ್ರದೀಪ್ ಈಶ್ವರ್ ಅಂತವರಿಗೆ ಮತ್ತೆ ಹಿಂದಿಯವರು ನಡೆಸುವಂತ ಒಂದು ನೀಟ್ ಪರೀಕ್ಷೆ ತರಬೇತಿ ಕೇಂದ್ರಗಳವರು ಅಂತವ್ರು ಏನಿದಾರಲ್ಲ ಅಂತವ್ರಿಗೆ ಮಾತ್ರ ಅನುಕೂಲ ಇದೆ ಅಷ್ಟೇ. ಇದರಿಂದ ಜೊತೆಗೆ ನಮ್ಮ ಕನ್ನಡ ದೇಶದಲ್ಲಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆನ ಹಾಳುಗೆಡವಿ ಅದರಲ್ಲಿ ಪರಭಾಷಿಕರನ್ನ ಬಂದು ಸೇರಿಸೋದಕ್ಕೆ ಅವ್ರಿಗೆ ಅನುಕೂಲ ಇದೆ. ಈ ಒಂದು ನೀಟ್ ಪರೀಕ್ಷೆಯಿಂದ ನಮ್ಮ ಕನ್ನಡ ಬಂಧುಗಳಿಗೆ, ಕರ್ನಾಟಕಕ್ಕೆ, ಸಮಸ್ತ ಕನ್ನಡ ಬಂಧುಗಳಿಗೆ ಒಂದು ಕಣದಷ್ಟು ಎಲ್ಲಷ್ಟು ಯಾರಿಗೂ ಏನು ಉಪಯೋಗ ಇಲ್ಲ. ಈಗ ಇದನ್ನ ತನಿಖೆ ಮಾಡಿ ಮತ್ತೆ ಪುನಃ ಪರೀಕ್ಷೆ ಬರೆಯೋದಕ್ಕೆ ಪುನಃ ಆದೇಶ ಕೊಡ್ತಾರಂತೆ. ಈ ದುರಂತ ತನಿಖೆ ಮಾಡೋದು ಬೇಡ, ನೀವು ಆದೇಶ ಕೊಡೋದು ಬೇಡ, ಏನು ಬೇಡ. ನೀವು ನೀಟ್ ಶಿಕ್ಷಣ ವ್ಯವಸ್ಥೆ ಭಾರತ ಒಕ್ಕೂಟ ಸರ್ಕಾರದಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಶಿಕ್ಷಣ ವ್ಯವಸ್ಥೆ ನಾವು ಯಾವುದೂ ನಡೆಸಲ್ಲ ಅಂತ ಬಿಟ್ಬಿಡಿ ಸಾಕು. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಯಾವ ರೀತಿ ನಮ್ಗೆ ಅನುಗುಣವಾಗಿ, ಕನ್ನಡ ಬಂಧುಗಳಿಗೆ ಅನುಗುಣವಾಗಿ ಕನ್ನಡಿಗರು ಉಳಿಯೋದಕ್ಕೆ ನಮ್ಗೆ ಪೂರಕವಾಗಿ ನಾವು ಕನ್ನಡ ದೇಶ ಬೆಳೆಯೋದಕ್ಕೆ, ಕನ್ನಡ ಬಂಧುಗಳು ಉಳಿಯೋದಕ್ಕೆ, ರಕ್ಷಣೆಗೆ ಹೆಂಗ್ ಬೇಕು ಅಂತ ಶಿಕ್ಷಣ ವ್ಯವಸ್ಥೆ ನಾವು ಜಾರಿಗೆ ತಗೊಂತೀವಿ, ಅದನ್ನ ನಾವು ಮಾಡ್ಕೊಂತೀವಿ. ಭಾರತ ಒಕ್ಕೂಟ ಸರ್ಕಾರ ತೀರ್ಮಾನ ಮಾಡೋದು ಬೇಡ. ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರತ ಒಕ್ಕೂಟ ಸರ್ಕಾರ ಮೂಗುದೂರಿಸಿ ನಾವು ನಿರ್ಧಾರ ಮಾಡ್ತೀವಿ, ನೀವು ನಿರ್ಧಾರ ಮಾಡೋದು ಬೇಡ. ಇದರಿಂದ ಇಂಥ ಅವಾಂತರಗಳು ನಡೀತಾ ಇರುತ್ತೆ. ನೀವು ಪುನಃ ಪರೀಕ್ಷೆ ಮಾಡಿದ್ರೆ
ಎಷ್ಟೋ ಜನ ವಿದ್ಯಾರ್ಥಿಗಳು ಎಲ್ಲಿಂದಲೋ ಬಂದಿರ್ತಾರೆ, ಎಲ್ಲಿಂದಲೋ ಅದ್ರ ಹಿಂದಿನ ಮಾನಸಿಕವಾಗಿ ಆ ಪರೀಕ್ಷೆ ಓದ್ಕೊಂಡು ಎಲ್ಲ ಇದು ಮಾಡಿಕೊಂಡು ಓದ್ಕೊಂಡು ಪರೀಕ್ಷೆಗೆ ತಯಾರಾಗಿ ಬಂದಿರ್ತಾರೆ. ಎಲ್ಲೋ ಒಂದು ಕಡೆ ಬರೋದು, ಎಲ್ಲೋ ಒಂದು ಕಡೆ ಉಳ್ಕೊಳ್ಳೋಂಥದ್ದು, ಉಳ್ಕೊಂಡು ಆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋವಂಥದ್ದು, ಆ ಒಂದು ಕೊಠಡಿ ಬಾಡಿಗೆ ಆಗಿರಬಹುದು, ಆ ಒಂದು ವಿದ್ಯಾರ್ಥಿ ತಂದೆ ತಾಯಿ ಬರೋದಾಗಿರಬಹುದು, ಉಳ್ಕೊಳ್ಳೋದು, ಮತ್ತೆ ಅವ್ರಿಗೆ ಪೂರ್ವ ತಯಾರಿ ಆಗೋದು, ಅವ್ರ ತಂದೆ ತಾಯಿ ಅವ್ರ ಜೊತೆ ಕಾಯ್ಕೊಂಡಿರೋದು, ಮತ್ತೆ ಹೋಗೋದು ಬರೋದು, ಎಷ್ಟೋ ರಾದ್ದಂತಗಳು ಅನುಭವಿಸಿರ್ತಾರೆ. ಅವರು ಒಂದು ಒಂದು ಕೋಟೆನ ಕತ್ಕೊಂಡಿರ್ತಾರೆ. ಇದೇ ರೀತಿ ಆಗ್ಬೋತೆ, ಹಿಂಗ್ ಮಾಡೋಣ ಅಂತ ಒಂದು ನಿರೀಕ್ಷೆಗಳಿರುತ್ತೆ. ಮಾನಸಿಕವಾಗಿ ಅದಕ್ಕೆ ತಯಾರಾಗಿ ಎಲ್ಲ ಬಂದು ಪರೀಕ್ಷೆಗೆಲ್ಲ ತಯಾರಾಗಿ ಜೊತೆಗೆ ಒಂದು ಕಲ್ಪನೆಯ ಕೋಟೆ ಕಟ್ಕೊಂಡಿರ್ತಾರೆ. ಹಿಂಗಾದ್ಮೇಲೆ ಹಿಂಗ್ ಮಾಡೋಣ ಅಂತ ಒಂದು ಇರುತ್ತೆ. ನೀವು ಇದಕ್ಕಿದ್ದಂಗೆ ಪರೀಕ್ಷೆ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆಸ್ಕೊಂಡು ಅಕ್ರಮಗಳು ನಡೆಯೋದಕ್ಕೆಲ್ಲ ಅವಕಾಶ ಕೊಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಒಂದು ಭಾರತ ಒಕ್ಕೂಟ ಸರ್ಕಾರದಲ್ಲಿ ಒಂದು ಅಸಮರ್ಥ ಶಿಕ್ಷಣ ಸಚಿವರು ಇದ್ದಾರೆ ಅಂತ ಒಂದು ಅನಿಸಿಕೆ. ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಅಸಮರ್ಥ ಶಿಕ್ಷಣ ಸಚಿವರು. ಮೊದಲು ನೀವು ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಬೇಕು. ಏನು ಉಪಯೋಗ ಇಲ್ಲ ನಿಮ್ಮಿಂದ. ನೀವು ಶಿಕ್ಷಣ ಸಚಿವರಾದ್ಮೇಲೆ ಏನು ಈ ನೀಟ್ ಪರೀಕ್ಷೆಯಿಂದ ಏನ್ ಅನುಕೂಲ ಇದೆ ಅಂತ ಸ್ವಲ್ಪ ಅದು ಗ್ರಹಿಕೆ ಮಾಡಿದಾರೆ ಧರ್ಮೇಂದ್ರ ಪ್ರಧಾನ್ ಅವರೇ. ನೀವು ಶಿಕ್ಷಣ ಸಚಿವರಾಗಿ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದಾರಿ ತಪ್ಪಿಸ್ಕೊಂಡು ಇದರಿಂದ ಅವ್ರಿಗೂ ಕೆಟ್ಟ ಹೆಸರೇ. ಅವ್ರೇನು ಸರ್ಕಾರಕ್ಕೇನು ಒಳ್ಳೆ ಹೆಸರು ಬರಲ್ಲ. ನಿಮ್ಮಂತ ದುರಂತ ಶಿಕ್ಷಣ ಸಚಿವರಿಂದ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗೂ ಕೆಟ್ಟ ಹೆಸರೇ ಬರುತ್ತೆ. ಅದಕ್ಕೆ ಭಾರತ ಒಕ್ಕೂಟ ಸರ್ಕಾರ ಕಲಂಕ ತಂದುಕೊಂಡು ಇಂತಹ ಅನರ್ಥ ಕೆಲಸಗಳು ಮಾಡಿಕೊಂಡು ಆಡಳಿತ ನಡೆಸೋದಕ್ಕಿಂತ ಅಧಿಕಾರ ವಿಕೇಂದ್ರೀಕರಣ ಮಾಡೋದು ಒಳ್ಳೆಯದು. ಮತ್ತೆ ನೀಟ್ ಪರೀಕ್ಷೆನ ಆ ಒಂದು ದೇಶ ಸರ್ಕಾರಗಳೇ ಬಿಟ್ಬಿಡಬೇಕು. ಇದರಿಂದ ನಮ್ಮ ಕನ್ನಡ ಬಂಧುಗಳಿಗೆ ಒಬ್ಬರಿಗೆ ಅಲ್ಲ ಅನಾನುಕೂಲ ಆಗೋದು. ತಮಿಳವ್ರಿಗಾಗಿರ್ಬೋದು, ತೆಲುಗು ಮಲಯಾಳಿ ಅವ್ರಿಗಾಗಿರ್ಬೋದು, ಎಲ್ರಿಗೂ ತೊಂದರೆನೆ. ವಿಶೇಷವಾಗಿ ನಮ್ಮ ಕನ್ನಡ ದೇಶಕ್ಕೆ ಒಂದು 20 ಪಟ್ಟು ಜಾಸ್ತಿ ತೊಂದರೆ ಆಗುತ್ತೆ. 20 ಸ್ವಲ್ಪ ಜಾಸ್ತಿ ತೊಂದರೆ ಆಗುತ್ತೆ. ಎಲ್ರಿಗೂ ತೊಂದರೆ. ನಮ್ಮ 20ರಷ್ಟು ಜಾಸ್ತಿ ನಮ್ಮ ಕನ್ನಡ ದೇಶದವರಿಗೆ, ಕನ್ನಡ ಬಂಧುಗಳಿಗೆ. ಇದು ಏನಂದ್ರೆ ಸರ್ಕಾರದ ನೀವು ಯೋಚನೆ ಮಾಡಬೇಕಾದ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮಾಡಿರೋ 217 ಲಕ್ಷ ಕೋಟಿ ಹೆಂಗ್ ಸಾಲ ತೀರಿಸಬೇಕು, ಅದನ್ನು ಸಾಲದ ಸುಳಿಯಿಂದ ಆಚೆ ಹೆಂಗ್ ತರಬೇಕು ಭಾರತ ಒಕ್ಕೂಟದ ವ್ಯವಸ್ಥೆಯನ್ನ. ಜೊತೆಗೆ ಇಡೀ ಭಾರತ ಒಕ್ಕೂಟದ ಜನರಿಗೆ ಒಳ್ಳೆ ಆಡಳಿತ ಯಾವ ರೀತಿ ಕೊಡಬೇಕು. ಈಗಾಗಲೇ ಅಡಿಗೆ ಅನಿಲ ಆಗಿರಬಹುದು, ಮತ್ತೆ ಯಥೇಚ್ಛವಾಗಿ ಕಚ್ಚಾ ತೈಲಗಳ ಬೆಲೆ ಜಾಸ್ತಿ, ಇಂಧನ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದನ್ನು ಕಡಿಮೆ ಮಾಡೋದಾಗಿರ್ಬೋದು. ಮತ್ತೆ ರೈಲ್ವೆ ಇಲಾಖೆಗಳನ್ನ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಆಯಾ ಒಂದು ದೇಶಗಳಿಗೆ ವಿಭಜನೆ ಮಾಡಿ ಅವರು ನೀವೇ ರೈಲ್ವೆ ಇಲಾಖೆ ನೀವೇ ನಡೆಸ್ಕೊಳ್ಳಿ ಅಂತ ಅದನ್ನು ಬಿಟ್ಕೊಡೋದಾಗಿರಬಹುದು. ಮತ್ತೆ ಈ IAS IPS ಅನ್ನ ನೀವು ಭಾರತ ಒಕ್ಕೂಟ ಸರ್ಕಾರ ನಡೆಸೋದನ್ನು ಬಿಡೋದಾಗಿರಬಹುದು. ಇಂಥ ಹಲವಾರು ಒಳ್ಳೆ ವ್ಯವಸ್ಥೆಗಳು ಮಾಡಬಹುದು. ಇಂಥ ಒಂದು ಒಳ್ಳೆ ಆಡಳಿತ ಕೊಟ್ಟು ಇಡೀ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿ ಮಾಡಬಹುದು ನೀವು ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ಅವರೇ. ಈ ಒಂದು ತಕ್ಷಣ ಈ ಕೂಡಲೇ ಕ್ರಮ ಕೈಗೊಂಡು ತನಿಖೆ ಮಾಡ್ಲಿ ಬಿಡ್ಲಿ ನಮ್ಗೆ ಬೇಕಾಗಿಲ್ಲ. ಏನ್ ಕ್ರಮ ತಗೊಂತೀರಾ? ಭಾರತ ಒಕ್ಕೂಟ ಸರ್ಕಾರ ಇನ್ನು ಮುಂದಕ್ಕೆ ನೀಟ್ ಪರೀಕ್ಷೆ ನಡೆಸಲ್ಲ ಅಂತ ಒಂದು ಆದೇಶ ಹೊರಡಿಸಿ, ಮತ್ತೆ ಇಡೀ ಶಿಕ್ಷಣ ವ್ಯವಸ್ಥೆ ಭಾರತ ಒಕ್ಕೂಟ ಸರ್ಕಾರ ವಿಸರ್ಜನೆ ಮಾಡಿಬಿಟ್ಬಿಟ್ಟು ಒಕ್ಕೂಟ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಒಂದು ದೇಶ ಸರ್ಕಾರಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಗು ದೂರಿಸಬಾರ್ದು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಭಾರತ ಒಕ್ಕೂಟ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೀಟ್ ಪರೀಕ್ಷೆ ರದ್ದು ಮಾಡಿ, ಆ ವ್ಯವಸ್ಥೆಯನ್ನು ರದ್ದು ಮಾಡಿ ಸಮಸ್ತ ಕನ್ನಡ ಬಂಧುಗಳನ್ನು ಉಳಿಸಿ, ಜೊತೆಗೆ ಭಾರತ ಒಕ್ಕೂಟದ ಜನರನ್ನು ಉಳಿಸಬೇಕಂತ ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ದೇಶ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ನಮ್ಮ ಕನ್ನಡ ಬಂಧುಗಳು ಉಳಿವಿಗಾಗಿ ಏನ್ ನೋಡ್ಕೋ ಸೂಕ್ತ ಕ್ರಮಗಳು ತಗೊಂಡು ನೀಟ್ ಪರೀಕ್ಷೆಯನ್ನು ಕರ್ನಾಟಕದಂತೆ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಬಂಧುಗಳ ಪರವಾಗಿ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯವ್ರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.